ಸರ್ಕಾರ ಖಾಸಗಿ ಶಾಲೆಗಳಲ್ಲಿ ಆವರಣದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಇದರೆಲ್ಲ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಇಲಾಖೆಯಿಂದ ನಾನೊಂದು ಈಗಾಗಲೇ ಒಂದು ಜ್ಞಾಪನವನ್ನು ಹೊರಡಿಸಿದ್ದೇನೆ ಖಾಸಗಿ ಶಾಲೆಗಳಿಗೆ. ಸೊ ಅದು ನಾವು ಗಮನಿಸ್ತಾ ಇದ್ದೇವೆ. ಖಾಸಗಿ ಶಾಲೆಗಳಲ್ಲಿ ಯಾವ ಥರ ಫೀಸ್ ಸ್ಟ್ರಕ್ಚರ್ ಇದೆ, ಏನು, ಆಮೇಲೆ ಅವರ ಪುಸ್ತಕಗಳನ್ನೆಲ್ಲ ಹೇಗೆ ಅವರು ಮಾರಾಟ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಥರ ನಿಯಮಬಾಹಿರವಾಗಿ ಏನಾದರೂ ಅವರು ಮಾಡಿದಾಗ ನಾವು ಅದರ ಬಗ್ಗೆ ಇಲಾಖಾ ನಿಯಮಗಳ ಪ್ರಕಾರ ನಾನು ಕ್ರಮವನ್ನು ತಗೊಂಡೆ. 2026-27ನೇ ಸಾಲಿನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಆರಂಭ ಮಾಡ್ತಾಯಿದ್ವಿ. ಸೊ ನಾವು ಈಗಾಗಲೇ ಬೇಸಮಂಗಲದಲ್ಲಿ ಈಗ ಒಂದು ದಾಖಲಾತಿ ಆಂದೋಲನವನ್ನು ನಾವೆಲ್ಲ CRP, BRP ಮತ್ತು ಆ ಭಾಗದ ಕೆಲವು ಶಿಕ್ಷಕರು ಎಲ್ಲ ಸೇರಿ ಒಂದು ಜಾಥಾವನ್ನೇ ಮಾಡಿದ್ದೀವಿ. ಸೊ ಅಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ವರ್ಷ 2026-27ನೇ ಸಾಲಿನಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ದ್ವಿಭಾಷಾ ಮಾಧ್ಯಮ ಅಂತೇಳಿ, ಆಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಆಮೇಲೆ ಎಲ್ಲ ನಮ್ಮ ಶಿಕ್ಷಕರಿಗೆ ಈಗಾಗಲೇ ಇಂಗ್ಲೀಷ್ ತರಬೇತಿ ಕೂಡ ಆಗಿದೆ. ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಹಾಗೆ ಶಿಕ್ಷಕರಿಗೂ ತರಬೇತಿಯನ್ನು ಕೊಟ್ಟಿದ್ವಿ. ಆಮೇಲೆ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ನಾವು ಅರಿವು ಮೂಡಿಸಿದ್ದೇವೆ. ಇವತ್ತಿನ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಕೂಡ ಕರಪತ್ರಗಳನ್ನು ಕೂಡ ಹಂಚಿದ್ದೇವೆ ಸಾರ್ವಜನಿಕರಲ್ಲಿ. ನಮ್ಮ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ, ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ಅವ್ರಿಗೆ ಹೇಳಿದ್ದೇವೆ. ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಆಗ್ಬೋದು, ಕ್ಷೀರಭಾಗ್ಯ ಯೋಜನೆ ಆಗ್ಬೋದು, ಆಮೇಲೆ ಈಗಾಗಲೇ ಇಂಗ್ಲೀಷ್ ಮಾಧ್ಯಮವನ್ನು ಕೂಡ ತೆರಲಿಕ್ಕೆ ನಾವು ಈ ವರ್ಷ ಅವಕಾಶ ಮಾಡಿರ್ತಕ್ಕಂಥದ್ದು. ಆಮೇಲೆ ಶಾಲೆಯಲ್ಲಿ ಸಂಗೀತ, ಕಲೆ, ಸಾಹಿತ್ಯ ಮತ್ತು ನೃತ್ಯ ತರಗತಿಗಳಿಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ತಂತ್ರಜ್ಞಾನ ಶಿಕ್ಷಣವನ್ನು ನಾವು ಅದಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು. ಆಮೇಲೆ ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡ್ತಾಯಿದ್ದೇವೆ. ಆಮೇಲೆ ನಮ್ಮ ಮಕ್ಕಳಿಗೆ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಅಂದರೆ ಸಾಮರ್ಥ್ಯ ಆಧಾರಿತ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಅದನ್ನು ನೀಡ್ತಾ ಇದ್ದೇವೆ. ಆಮೇಲೆ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ಡ್ ಲರ್ನಿಂಗ್ ಅಂತ, ಅನುಭವಾತ್ಮಕ ಕಲಿಕೆ, ಆಮೇಲೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ. ಸೊ ಈ ಥರದ್ದೊಂದು ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗ್ತಾ ಇದೆ. ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಂದು ನುರಿತ ಅನುಭವಿ ಶಿಕ್ಷಕರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಪಠ್ಯ ವಿಷಯಗಳ ಜೊತೆಗೆ ಕ್ರೀಡಾ ಮತ್ತು ಪಠ್ಯೇತರ ಚಟುವಟಿಕೆಗಳು ಕೂಡ ನಡೀತಿದ್ದಾವೆ ನಮ್ಮಲ್ಲಿ. ಆಮೇಲೆ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ನಾವು ಒಂದು ಒಳ್ಳೆಯ ಅವಕಾಶವನ್ನು ನಾವು ನಮ್ಮ ಶಾಲೆಗಳಲ್ಲಿ ನಡೀತಾ ಇದೆ. ಆಮೇಲೆ ಪೌಷ್ಟಿಕ ಆಹಾರ, ರಾಗಿ ಮಾಲ್ಟ್ ಈ ಥರದ್ದು ಕೂಡ ಮಕ್ಕಳಿಗೆ ಕೊಡ್ತಾಯಿದ್ವಿ. ಉಚಿತ ಪಠ್ಯಪುಸ್ತಕ ಆಗ್ಬೋದು, ಉಚಿತ ಸಮವಸ್ತ್ರ, 2 ಜೊತೆ ವರ್ಷಕ್ಕೆ ಸಮವಸ್ತ್ರವನ್ನು ಕೊಡ್ತಾಯಿದ್ದೇವೆ. ಆಮೇಲೆ ವರ್ಷಕ್ಕೆ ಉತ್ತಮ ಗುಣಮಟ್ಟದ ಒಂದು ಜೊತೆ ಶೂ ಮತ್ತು 2 ಜೊತೆ ಸಾಕ್ಸನ್ನು ಕೂಡ ಕೊಡ್ತಾಯಿದ್ದೇವೆ. ಆಮೇಲೆ ಪ್ರತಿ ಒಂದು ವಾರಕ್ಕೆ ಎಲ್ಲ ವಾರದಲ್ಲೂ ಕೂಡ ಮೊಟ್ಟೆ, ಬಾಳೆಹಣ್ಣು ಈ ಥರದ್ದೊಂದು ವಿತರಣೆ ಮಾಡ್ತೀವಿ. ಆಮೇಲೆ ಮಕ್ಕಳಿಗೆ ನಿಯಮಿತವಾಗಿ ಆರೋಗ್ಯವನ್ನು ಕೂಡ ನಾವು ತಪಾಸಣೆ ಮಾಡಲಿಕ್ಕೆ ನಮ್ಮ ವೈದ್ಯಾಧಿಕಾರಿಗಳ ಮೂಲಕ ಮಕ್ಕಳ ಆರೋಗ್ಯ ತಪಾಸಣೆ ಕಾರ್ಯಗಳು ಕೂಡ ನಡೀತಿದ್ದಾವೆ. ಆಮೇಲೆ ಎಲ್ಲ ಪ್ರತಿ ವಾರ ಕೂಡ ಇಂಗ್ಲೀಷ್ ಬೇಸಿಕ್ಕು, ಕಂಪ್ಯೂಟರ್ ಶಿಕ್ಷಣ ಈ ಥರದ್ದೆಲ್ಲ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸೌಲಭ್ಯ ಸಿಗ್ತಾ ಇದೆ. ಸೊ ಆ ಒಂದು ದಿಸೆಯಲ್ಲಿ ಎಲ್ಲ ಸಾರ್ವಜನಿಕರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ, ಇಲ್ಲಿ ಯಾವುದೇ ಮಕ್ಕಳಿಗೆ ಶುಲ್ಕ ಇಲ್ಲ, ಒಂದು ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಿದೆ. ಅದಕ್ಕಾಗಿ ಸಾರ್ವಜನಿಕರಲ್ಲಿ ಮನವಿ ಏನಂತಂದರೆ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ಅಂತಕ್ಕಂಥ ಒಂದು ಮನವಿಯನ್ನು ನಾನು ಮಾಡ್ತೇನೆ. Teachers wanted for Kassamballi Rural High School immediate person, pure and clean. No compromise. Best quality, family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.